ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ನೀರಜ್. ಇವತ್ತು ನೇಹಾ ಹಿರೇಮಠ್ ಅವರ ಒಂದು ಹತ್ಯೆ ಪ್ರಕರಣದ ಕುರಿತು ಒಂದಷ್ಟು ಅಪ್ಡೇಟ್ಗಳನ್ನ ಕೊಡೋಕ್ಕೆ ನಾನು ಬಂದಿದ್ದೀನಿ. ನೇಹಾ ಹಿರೇಮಠ್ ಅವರ ಕೊಲೆ ಪ್ರಕರಣದಲ್ಲಿ ಬಂದಿಯಾಗಿರುವಂತಹ ಫಯಾಜ್ನನ್ನು CID ಅವರು ಕರ್ನಾಟಕ ಪೊಲೀಸ್ ಅವರ ಜೊತೆ ಸ್ಥಳ ಮಹಜೂರು ಮಾಡೋಕ್ಕೆ ಹುಬ್ಬಳ್ಳಿಯ BVP ಕಾಲೇಜ್ಗೆ ಕರ್ಕೊಂಡ್ಬಂದರು. ಸೊ ಕರೆದುಕೊಂಡು ಬಂದು ಅಲ್ಲಿ ಆಗಿರುವಂತಹ ಘಟನೆಗಳ ವಿವರಗಳನ್ನು ತಗೊಳ್ತಾರೆ, ಕಲೆ ಹಾಕ್ತಾರೆ, ಮಾಹಿತಿ ಕಲೆ ಹಾಕಿ ಅಲ್ಲಿ ಯಾವ ರೀತಿಯಾದ ಕುರುಹುಗಳು ಸಿಗಬಹುದು ಆ ರೀತಿಯಾಗಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾರೆ. ಆ ಸಂದರ್ಭದಲ್ಲಿ ಫಯಾಜ್ನನ್ನು ಕರ್ಕೊಂಬರ್ಬೇಕಾದ್ರೆ ಆತ ತಲೆ ತಗ್ಗಿಸ್ಕೊಂಡು ಬರ್ತಾನೆ. ಎಷ್ಟು ವಿಪರ್ಯಾಸ ನೋಡಿ. ಆತ ತನ್ನ ಸ್ನೇಹಿತೆಯನ್ನು ಕೊಂದವ ಅಥವಾ ಪ್ರೇಯಸಿನ ಕೊಂದ ಅನ್ನೋ ಒಂದಷ್ಟು ಆತನಲ್ಲಿ ಕಾಡ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಆಕೆಯ ಸ್ನೇಹಿತರು ಎಷ್ಟು ಆಕ್ರೋಶಭರಿತವಾಗಿ ಘೋಷಣೆಗಳು ಕೂಗ್ತಿದ್ರು. ಅಥವಾ ABVP ವಿದ್ಯಾರ್ಥಿ ಸಂಘಟನೆಗಳು ಇರ್ಬೋದು, ಬೇರೆ ಬೇರೆ ರೀತಿಯ ಸಂಘಟನೆಗಳು ಎಲ್ಲರೂ ಕೂಡ ಅಲ್ಲಿ ಆಕ್ರೋಶಭರಿತರಾಗಿ, ಸಾರ್ವಜನಿಕರು ಇರ್ಬೋದು, ಎಲ್ಲರೂ ಕೂಡ ತಮ್ಮ ಆಕ್ರೋಶನ ಹೊರಹಾಕ್ತಾರೆ. ನಮ್ಮನಿಗೆ ಒಪ್ಪಿಸಿ ರೊಚ್ಚಿಗೆದ್ದು ಕೂಗಾಡ್ತಾರೆ. ನಮಗೆ ಅವನ್ನ ಒಪ್ಪಿಸ್ಬಿಡಿ, ಅವನ್ನ ಬಿಡಬೇಡಿ, ಗಲ್ಲಿಗೇರಿಸಿ, ಸಾರ್ವಜನಿಕವಾಗಿ ಶಿಕ್ಷೆ ಕೊಡಿ ಅಂತ ಒಂದಷ್ಟು ಕೂಗುಗಳು ಕರ್ನಾಟಕದಾದ್ಯಂತ ಅಥವಾ ರಾಷ್ಟ್ರದಾದ್ಯಂತ ಇದನ್ನು ಕೇಳಿ ಬರ್ತಿರೋವಂಥದ್ದು. ಈ ಒಂದು ವಿಚಾರವಾಗಿ ಫಯಾಜ್ಗೆ ಯಾವ ರೀತಿಯಾಗಿ ಇವತ್ತಿಗೂ ಆತನಿಗೆ ಪಶ್ಚಾತ್ತಾಪ ಇದೆಯೋ ಗೊತ್ತಿಲ್ಲ. ಆದರೆ ಎಂತಹ ಒಂದು ವಿಪರ್ಯಾಸ ನೋಡಿ. ತನ್ನ ಸ್ನೇಹಿತೆಯನ್ನು ಕೊಂದು ಆರಾಮಾಗಿರ್ಬೋದು ಅಂತ ಯಾವ ರೀತಿಯಾಗಿ ಅವನು ಥಿಂಕ್ ಮಾಡಿ ಆಕೆನ ಕೊಂದಂತೂ ಅವನಿಗಂತೂ ಈ ಕ್ಷಣಕ್ಕೂ ಅನ್ನಿಸ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಸಮಾಜದಲ್ಲಿರುವಂತಹ ಎಲ್ಲ ನಾಗರಿಕರಿಗೂ ಅನ್ನಿಸ್ತಾ ಇರೋದೇನು ಅಂದರೆ, ಆಕೆ ಏನೇ ತಪ್ಪು ಮಾಡಿರ್ಬೋದು, ಆಕೆನ ಬಿಟ್ಟು ಬಿಡ್ಬೋದಾಯಿತು ಅಥವಾ ಕ್ಷಮಿಸ್ಬೋದಾಗಿತ್ತು. ಈ ರೀತಿಯಾಗಿ ಮಾಡಿ ತನ್ನ ಫ್ಯಾಮಿಲಿಗಿರ್ಬೋದು, ಅವನ ತಂದೆ ತಾಯಿ ಇರ್ಬೋದು, ಅವನ ಸಹೋದರರಿಗಿರ್ಬೋದು, ಎಲ್ಲರಿಗೂ ಅಥವಾ ಅವನ ಸಮಾಜಕ್ಕೆ, ಅವನ ಧರ್ಮಕ್ಕೆ ಒಂದು ಕುತ್ತು ತಂದುಬಿಟ್ಟೆ ಅನ್ನೋದು ಅವನ ತಲೆಯಲ್ಲೇ ಇಲ್ವಾ? ಆತ ಮಾಡಿದ್ದು ಎಷ್ಟು ಸರಿ ಎಂದು ಎಲ್ಲರೂ ಕೂಡ ಅವನಿಗೆ ಇಡೀ ಶಾಪ ಆಗ್ತಿರೋದಂತೂ ನಿಜ. ಇವತ್ತು ಕರ್ನಾಟಕದಲ್ಲಿ ಈ ಥರ ಒಂದು ವಿಷಯ ಆಗಿರೋದು ಇಡೀ ರಾಷ್ಟ್ರದಾದ್ಯಂತ ಸುದ್ದಿ ಆಗ್ತಿದೆ. ಇದು ಒಂದು ಕರ್ನಾಟಕದಲ್ಲಿ ಆಗಿರುವಂಥ ಕಪ್ಪು ಚುಕ್ಕಿ, ಅಥವಾ ಆತನ ಸಮಾಜ ಅಥವಾ ಆತನ ಧರ್ಮದಕ್ಕೆ ಇದೊಂದು ಕಪ್ಪು ಚುಕ್ಕಿ ಅಂತಲೇ ಹೇಳ್ಬೋದು. ಈಗೇನು ಹಿಂದೂ ಮುಸ್ಲಿಂ ಗಲಾಟೆಗಳು ನಡೀತಿದೆ, ಅದಕ್ಕೆ ತುಪ್ಪ ಸುರಿಯುವಂತಹ ಕೆಲಸವಿದು ಈತ ಮಾಡಿದಂಥ ಕೃತ್ಯ. ಆದರೂ ಕೂಡ ಎಷ್ಟೋ ಸಂಘಟನೆಗಳು ಸ್ವಲ್ಪ ಎಚ್ಚೆತ್ತುಕೊಂಡು, ಮುಸ್ಲಿಂ ಸಂಘಟನೆಗಳು ಆಲ್ರೆಡಿ ಆತನ ವಿರುದ್ಧವಾಗಿ ಆತನ ಗಲ್ಲಿಗೇರಿಸಿ ಆತನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ಎಲ್ಲರೂ ಕೂಡ ಕೇಳ್ಕೊತಾ ಇದ್ದಾರೆ. ಈ ರೀತಿಯಾಗಿ ಒಂದಷ್ಟು ಬೆಳವಣಿಗೆಗಳು ಆದ ಮೇಲೆ CM ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಮುಖಂಡರನ್ನು ಕಳಿಸಿ ಆಕೆಯ ತಂದೆಯ ಹತ್ರ ನಾನು ಈ ರೀತಿ ಮಾತಾಡಬಾರ್ದಾಯಿತು, ನನ್ನ ಉಡಾಫೆ ಮಾತುಗಳು ನಿಮಗೆ ಬೇಜಾರಾಗಿದ್ದರೆ ಅಂತ ಹೇಳಿಬಿಟ್ಟು ಅವರ ತಂದೆಯ ಹತ್ರ ಕ್ಷಮಾಪಣೆಯ ರೀತಿಯಲ್ಲಿ ಒಂದಷ್ಟು ಮಾತುಗಳನ್ನು ಆಡ್ತಾರೆ. ಹಾಗೂ ಪರಮೇಶ್ವರ್ ಕೂಡ ಮಾತನಾಡಿ ಇದರ ಬಗ್ಗೆ ಕಳವಳ ವ್ಯಕ್ತಪಡಿಸ್ತಾರೆ. ಸೊ ಈಗ ಹಿಂದೆ ಒಂದಷ್ಟು ಹಲವಾರು ಮಿನಿಸ್ಟ್ರುಗಳು, ಅದು ಕಾಂಗ್ರೆಸ್ ಇರ್ಬೋದು ಅಥವಾ BJP ಯವರು ಇರ್ಬೋದು, ಕಾಂಗ್ರೆಸ್ನವರು ಉಡಾಫೆ ಮಾತುಗಳಿಗೆ ರೊಚ್ಚಿಗೆದ್ದಂತಹ BJP ನಾಯಕರುಗಳು ಕೂಡ ತಮ್ಮದೇ ಆದ ಒಂದು ವಿಭಿನ್ನ ಶೈಲಿಯಲ್ಲಿ ಅದನ್ನು ಹೋರಾಟ ವ್ಯಕ್ತಪಡಿಸಿ, ಇಲ್ಲಿ ಯಾವ ರಾಜಕೀಯದ ಬೇಳೆಗಳು ಬೇಯ್ತಾ ಇದೋ ಅದಂತೂ ಎಲ್ಲರಿಗೂ ಕಾಣ್ತಾ ಇದೆ. ಆದರೆ ಇಲ್ಲಿ ಆಗಿರೋದಂಥದ್ದು ಒಂದು ಹೆಣ್ಣು ಮಗುವಿನ ಹತ್ಯೆ. ಎಲ್ಲರೂ ಕೂಡ ಸಾಲಾಗಿ ಆಕೆಯ ಮನೆಗೆ ಭೇಟಿ ನೀಡಿ ಎಲ್ಲರೂ ಕೂಡ ಸಾಂತ್ವನ ಹೇಳ್ತಿರುವಂತಹ ಈ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ತಮ್ಮ ಬೇಳೆ ಬೇಯಿಸ್ಕೊತಾ ಇದ್ದಾರೆ ಅಂತಲೂ ಹೇಳ್ಬೋದು. ಅದರ ಜೊತೆಗೆ ಇವೆಲ್ಲವನ್ನೂ ಹೊರತುಪಡಿಸಿ ನಮಗೆ ಬೇಕಾಗಿರುವಂಥದ್ದು ಒಂದು ಹೆಣ್ಣು ಮಗುವಿಗೆ ಬೇಕಾಗಿರುವಂತಹ ನ್ಯಾಯ. ಆಕೆಯ ಕೊಲೆಯ ಹಿಂದಿರುವ ಉದ್ದೇಶವಾದರೂ ಏನು? ಲವ್ ಜಿಹಾದ ಅಥವಾ ಯಾವುದಾದ್ರೂ ಸಂಘಟನೆ ಇದರಿಂದ ಕೈವಾಡ ಇದೆಯಾ? ಅಷ್ಟು ಪ್ರೀತಿಸ್ತಿದ್ದಂತಹ ಹುಡುಗ ಆಕೆಯನ್ನು ಕೊಲ್ಲುವುದಕ್ಕೆ ಕಾರಣ ಏನು ಅನ್ನೋದು ಅಷ್ಟೇ ಇಲ್ಲಿ ಬಹಿರಂಗ ಚರ್ಚೆ ಆಗ್ತಾ ಇರಬೇಕಂತ. ಎಲ್ಲವೂ ಗೊತ್ತಿದ್ದು ಆತ ಮಾಡಿರುವಂಥ ತಪ್ಪು ಗೊತ್ತಿದೆ, ಅಥವಾ ಆತನೇ ಕೊಲೆ ಮಾಡಿರೋದು, 13 ಬಾರಿ ಚುಚ್ಚಿ ಕೊಲೆ ಮಾಡಿರೋದು ಅಂತ ಲೈವ್ ವಿಡಿಯೋ ನೋಡಿದರೂ ಕೂಡ ಆತನನ್ನು ಇನ್ನೂ ಒಂದು ಶಿಕ್ಷೆಗೆ ಒಳಪಡಿಸಿಲ್ವಲ್ಲ ಅನ್ನೋದೇ ಆಕ್ರೋಶಭರಿತವಾಗಿ ಒಂದಷ್ಟು ವಿಜುವಲ್ಸ್ಗಳು ನೀವು ಕೂಡ ನೋಡ್ಬೋದು. ಅಲ್ಲಿನ ಒಂದಷ್ಟು ವಿದ್ಯಾರ್ಥಿಗಳು ಅದರ ಬಗ್ಗೆ ಧ್ವನಿ ಎತ್ತುತ್ತಾರೆ. ಆದರೆ ಇಲ್ಲಿ ಕಾನೂನು ಯಾವ ರೀತಿಯಾಗಿ ನಡ್ಕೊಳ್ಳುತ್ತೆ ಅಂತಂದರೆ, ಸುಮ್ಮನೆ ಏಕಾಏಕಿ ಶಿಕ್ಷೆ ಕೊಡುವುದು ನಮ್ಮ ಒಂದು ಭಾರತೀಯ ಕಾನೂನು ವ್ಯವಸ್ಥೆಯಲ್ಲಿಲ್ಲ. ಸೊ ಇದರಿಂದ ಯಾವ ರೀತಿಯಾಗಿ ಕೈವಾಡ ಇದೆ, ಇದರಿಂದ ಯಾವ ಉದ್ದೇಶಪೂರ್ವಕವಾಗಿ ಇದಾಗಿರೋದ ಅಥವಾ ವೈಯಕ್ತಿಕ ಕಾರಣಗಳಿಂದ ಆಕೆಯನ್ನು ಕೊಂದಿರೋದಾ ಅಂತ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ ಮೇಲೆ ಆತನನ್ನು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಆದರೆ
ಈಗ ನ್ಯಾಯಾಂಗ ಬಂಧನದಿಂದ ಆತನನ್ನು ಯಾವ ರೀತಿಯಾಗಿ ವಿಚಾರಣೆಗೆ ಒಳಪಡಿಸ್ತಾರೆ ಮತ್ತು ಆತನ ಒಂದು ವೈಯಕ್ತಿಕ ಕಾರಣಗಳಿಂದವಾಗಿರ್ಬೋದು. ಈಗ ಆಲ್ರೆಡಿ ಆತ ಹೇಳಿರುವಂಥದ್ದು 5 ದಿನಗಳ ಮುಂಚೆಯೇ ನಾನು ಚಾಕುವನ್ನು ಧಾರವಾಡದಲ್ಲಿ ಪರ್ಚೇಸ್ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಆಕೆಯನ್ನು 2 ತಿಂಗಳಿಂದ ಮಾತನಾಡಿಸೋಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೆ. ಆದರೆ ಆಕೆ ನನ್ನನ್ನು ತುಂಬ ಅವಾಯ್ಡ್ ಮಾಡ್ತಿದ್ಲು. ಆದ ಕಾರಣ ನಾನು ಅವಳು ಎಕ್ಸಾಮ್ಗೆ ಬಂದು ಆಕೆಯನ್ನು ನಾನು ಕೊಲ್ಲುತ್ತೀನಿ ಉದ್ದೇಶದಿಂದಲೇ ಉದ್ದೇಶಪೂರ್ವಕವಾಗಿ ನಾನು ಸಾಯಿಸಿರೋದು ಅಂತ ಹೇಳ್ತಾ ಇದ್ದೇನೆ. ಆಕೆ ನನ್ನನ್ನು ಅವಾಯ್ಡ್ ಮಾಡಿರೋ ರೀತಿ ಆ ಒಂದು ಕ್ಷಣ ನನ್ನ ಕೈಲಿ ತಡ್ಕೊಳ್ಳೋಕ್ಕಾಗಿಲ್ಲ ಅಂತ ಹೇಳಿ ಆಕ್ರೋಶಭರಿತವಾಗಿ ಆಕೆಯ ಕುರಿತು ಒಂದಷ್ಟು ಮಾಹಿತಿಗಳನ್ನು ಪೊಲೀಸ್ನವ್ರ ಹತ್ರ ಹಂಚ್ಕೊಂಡಿದ್ದಾನೆ. ವಿಚಾರಣೆ ವೇಳೆಯಲ್ಲಿ ಬಂದಿರೋವಂಥ ಮಾಹಿತಿ. ನಾನು ತುಂಬ ಒಳ್ಳೆಯ ವ್ಯಕ್ತಿ, ಆತ ಅದ್ಭುತವಾದ ಪರ್ಸ್ನಾಲಿಟಿ ಉಳ್ಳವನು, ಆತ ಪಬ್ಲಿಕಲಿ ಒಳ್ಳೆಯ ಕೆಲಸಗಳು ಮಾಡ್ಕೊಂಬಂದಿನ, ಆತ ಬಾಡಿ ಬಿಲ್ಡರು, ಅವನು ಒಂದು ಬಹಳ ಒಳ್ಳೆಯ ಡೀಸೆಂಟ್ ಫ್ಯಾಮಿಲಿಯಿಂದ ಬಂದಿರೋ ಅನ್ನೋ ರೀತಿಯಲ್ಲಿ ಬಿಂಬಿಸೋಕ್ಕೆ ಒಂದಷ್ಟು ಪಾಸಿಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡುತ್ತಿರುವಂತಹ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಅವ್ರನ್ನ ಬಂಧಿಸಲಾಗಿದೆ. ಯಾಕೆ ಈ ರೀತಿಯಾಗಿ ಅಪ್ಲೋಡ್ ಮಾಡ್ತಿದ್ದೀರಿ, ಯಾರು ಹಿಂದೆ ಇದ್ದಾರೆ, ಯಾಕೆ ಈ ರೀತಿ ಆಗ್ತಾಯಿದೆ, ಎಲ್ಲವೂ ಕೂಡ ಮಾಹಿತಿ ಕಲೆ ಆಗ್ತಾ ಇದ್ದಾರೆ. ಸೊ CIDಗೆ ಹೋಗಿರೋದ್ರಿಂದ ಈ ಒಂದು ಕೇಸಿನಲ್ಲಿ ಒಂದು ದೊಡ್ಡ ತಿರುವು ಪಡ್ಕೊಂಡಿದೆ. ಯಾರಿಗೆ ಹಿಂದೆ ಇರ್ಬೋದು, ಯಾಕೆ ದುಷ್ಕೃತ್ಯಗಳು ನಡೀತಿದೆ, ಏನೆಲ್ಲ ಆಗಿರ್ಬೋದು. ಒಟ್ಟಾರೆಯಾಗಿ ನೇಹಾಳ ಒಂದು ಕೊಲೆಯ ಪ್ರಕರಣದಲ್ಲಿ ನೇಹಾಳ ಬಾಡಿ ಹೇಗೆ ಬಿದ್ದಿತ್ತು ಮತ್ತು ನೇಹಾಳನ್ನು ಯಾವ ರೀತಿಯಾಗಿ ಕೊಂದೆ ಮತ್ತು ಸ್ಥಳ ಮಹಜರು ಮಾಡೋಕ್ಕೆ ಬಂದಂತಹ ಫಯಾಜ್ನನ್ನು ಯಾವ ರೀತಿಯಾಗಿ ಚೀಮಾರಿ ಹಾಕಿದ್ರು ಜನಗಳು, ಅವರ ಸ್ನೇಹಿತರಿರ್ಬೋದು, ಎಲ್ಲರೂ ಮುಂದೆ ಇವತ್ತು ತಲೆ ತಗ್ಗಿಸುವಂಥ ಇಡೀ ಸಮಾಜ ತಲೆ ತಗ್ಗಿಸುವಂತಹ ಕೆಲಸ ಮಾಡಿರುವಂಥ ಫಯಾಜ್ನನ್ನು ಯಾವ ಶಿಕ್ಷೆಗೆ ಒಳಪಡಿಸ್ತಾರೆ ಮತ್ತು ಸಾರ್ವಜನಿಕವಾಗಿ ಕೊಟ್ಟು ಬಿಡ್ತಾರಾ, ಅದಂತೂ 90% ಈಗಲೂ ಕೂಡ ನನಗಂತೂ ನಂಬಿಕೆ ಇಲ್ಲ. ಸೊ ಇನ್ನು 90% ಅಂತೂ ಆತನಿಗೆ ಗಲ್ಲು ಶಿಕ್ಷೆ ಆಗೋದಂತೂ ನಿಶ್ಚಿತ. ಯಾಕಂದರೆ ಇಷ್ಟೊಂದು ಆಕ್ರೋಶಭರಿತವಾಗಿರುವಂತಹ ಒಂದು ಸ್ಥಿತಿಯಲ್ಲಿ ಆತನನ್ನು ಗಲ್ಲುಗೂ ಶಿಕ್ಷೆಗೆ ಏರಿಸಿಲ್ಲ ಅಂದರೆ ಮತ್ತೊಂದು ಈ ಥರ ಅಪರಾಧಗಳು ಕೃತ್ಯಗಳು ನಡೆದಿರುವಂಥದ್ದು ಕಟು ಬಯಲಾದ ಸತ್ಯ ಇದು. ಯಾಕಂದರೆ ಈ ರೀತಿಯಾದ ಒಂದು ಶಿಕ್ಷೆ ಕೊಟ್ಟಿದ್ದಲೇ ಮತ್ತೆ ತಪ್ಪಿಸಿಕೊಳ್ಳೋಕೆ ಕಾನೂನು ವ್ಯವಸ್ಥೆಯಲ್ಲಿ ಆತನಿಗೆ ದಾರಿ ಇತ್ತು ಅಂದರೆ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಇರುವಂತಹ ನ್ಯೂನತೆಯನ್ನು ಎತ್ತಿ ತೋರಿಸುವಂತಹ ವಿಚಾರವಾಗಿದೆ. ದಯವಿಟ್ಟು ಇದರ ಬಗ್ಗೆ ಒಂದಷ್ಟು ತಿಳಿದಿರುವಂತಹ ತಜ್ಞರು ಅಥವಾ ಲಾಯರ್ಗಳಿರ್ಬೋದು, ಒಂದಷ್ಟು ರಿಟೈರ್ಮೆಂಟ್ ಜಡ್ಜ್ಗಳು ಈ ಒಂದು ಕೃತ್ಯಕ್ಕೆ ಯಾವ ರೀತಿಯಾದ ಶಿಕ್ಷೆ ಕೊಟ್ಟರೆ ಮುಂದೊಂದು ದಿನ ಬೇರೆಯವರು ಈ ರೀತಿ ಕೃತ್ಯಗಳನ್ನು ಎಸಗಬೇಕಾದ್ರೆ ಯೋಚನೆ ಮಾಡಿ ಹೆಜ್ಜೆ ಇಡ್ತಾರೆ ಅಂತ ಹೇಳ್ಬೋದು. ಸೊ ದಯವಿಟ್ಟು ನೀವು ಈ ಒಂದು ವಿಚಾರವಾಗಿ ಯಾವ ರೀತಿಯಾಗಿ ಆತನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಶೇಷ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಪ್ಲಾಟಿನಮ್ ಸ್ಟಾರ್ ಸ್ಟುಡಿಯೋಸ್.